ಯಾಕಪ್ಪ ಅಂದ್ರ ಇವತ್ತು ನಮ್ಮ ವಿಡಿಯೋ ಮಾಡ್ತಾರೋ ಇವರು ನಮ್ಮ ಫ್ರೆಂಡ್ ಹತ್ರ ಬಂದಿದ್ದು ಕೊಪ್ಪಳಕ್ಕ. ಇಲ್ಲಿ ಜಾತ್ರೆ 5ನೇ ತಾರೀಕಿನಿಂದ ಯಾವ ತರ ಸಿದ್ಧತೆ ಮಾಡ್ತಾರೆ, ಯಾವ ತರ ಪ್ರಾರಂಭವಾಗಿ ಯಾವ ತರ ಲೈಟಿಂಗ್ ಮಾಡಿದ್ದಾರೆ ನೀವು ಈ ವಿಡಿಯೋದಾಗ ನೋಡ್ತಿರ್ಬೋದು. ಹಂಗ ಇಲ್ಲಿ ಅಡಿಗೆ ಕೊಠಡಿಗಳು ಏನು ರೆಡಿ ಆಗಿಲ್ಲ, ಹಂಗೆ ಎಲ್ಲಾ ರೆಡಿ ಮಾಡಿದ್ದಾರೆ. ದಾಸ್ತಾನುಗಳು, ಅಕ್ಕಿ ಆಗಲು, ಕಟ್ಟಿಗೆ, ದೊಡ್ಡ ದೊಡ್ಡ ಬೋಗಣಿ ಅಂತೀವಿ ನಾವು ಹಳ್ಳಿ ವಾತಾವರಣದಾಗ ಅದೈತಿ. ಹಂಗ ಇಲ್ಲಿ ಮಠದ ಹುಡುಗರಾಗಿರೋ ವಿದ್ಯಾರ್ಥಿಗಳನ್ನ ಮಾತಾಡ್ಸೋಣ ಬನ್ನಿ. ನೋಡೋಣ ಮಲ್ಕೊಂಡಿದ್ದಾರೆ ಏನ್ ಮಾಡ್ಯಾರ ವಿದ್ಯಾರ್ಥಿಗಳ. ಹೌದಾ, ಇಲ್ಲಿ ಎದಕ್ಕಿದ್ರಪ್ಪ ಈಗ? ಇಲ್ಲಿ ಅಕ್ಕಿ ಪಕ್ಕದ ಅದಕ್ಕ ಕಾಯಕದೇವ್ರಿ. ಹೌದಾ, ನಿಮ್ಮ ಸ್ಕೂಲ್ ಕಡೆಯಿಂದ ಹೇಳ್ಯಾರ. ಇದ ಅಡಿ ಕೊಠಡಿ ಇದು ಎಲ್ಲ ಈ ಕಟ್ಟಿಗೆ ಅದಾವಲ್ಲ ಅವಷ್ಟು ಸಾಲ್ತವ. ಹಾಗೆ ಅಕ್ಕಿ ಪಾಕಿಟ್ ಎಷ್ಟಿರ್ಬೋದ ನಿಮ್ ಲೆಕ್ಕಕ್ಕೆ? ನಮ್ ಲೆಕ್ಕಕ್ಕ ಈಗ ಒಂದು 3,000 ಸರ್, ಇನ್ನ ಬರ್ತಾವ ಸರ್. ಇದು ಭಕ್ತರ ವರ್ಷ ಕಳಿಸಿದಂಗ ರೊಟ್ಟಿ ಏನಾದ್ರು ಕಳಿಸಕತ್ತಾರ ಈಗ? ಕಳ್ಸತ್ತಾರ. ಅಲ್ಲಿ ಒಂದು ರೂಮ್ ಐತಿ ಸರ್, ಅಲ್ಲಿ ಎಲ್ಲ ಬಂದವ. ಹೌದಾ, ಈಗ ನೀವು ಎಷ್ಟು ದಿವಸದಿಂದ ಇಲ್ಲಿ ಇದ್ರಪ್ಪ? ಈಗ 3 ದಿನ. ಹೌದಾ, ಈಗ ಜಾತ್ರೆ ಫುಲ್ ಸ್ಟಾರ್ಟ್ ಅಂದ್ರೆ ಯಾವಾಗ ಆಗುತ್ತೆ? 5ನೇ ತಾರೀಕು. ಅಲ್ಲ, ಅದಕ್ಕೆ ಮೊದ್ಲ ತಯಾರಿಕೆ ಅಂದ್ರ ಈಗ 3ನೇ ತಾರೀಕಿಂದ ಜಾತ್ರೆ ಉತ್ಸವ ಏನೇನ ಫಂಕ್ಷನ್ ಇರ್ತಾವಲ್ಲ 3ನೇ ತಾರೀಕು. ಹೌದಾ, ಈಗ ಊಟದ ಕೊಠಡಿ ಎಲ್ಲಾ ರೆಡಿ ಆಗಿದ್ದಾವಲ್ಲ, ಅವು ಎಷ್ಟು ಜನ ಉಣ್ಬೋದು ಒಂದ್ ಟೈಮ್? 4ರಿಂದ 5 ಲಕ್ಷ. 4ರಿಂದ 5 ಲಕ್ಷ? ದೊಡ್ಡ ಲೆಕ್ಕ ಆತ್ ಬಿಡಿದು. ಅಂದ್ರೆ ಈ ವರ್ಷ ಜಾಸ್ತಿ ಮಾಡ್ಯಾರ, ವರ್ಷ ಹಂಗೈತಿ ಅದು? ವರ್ಷನೇ. ಹೌದಾ, ವರ್ಷ ಹೆಂಗೈತಿ. ಆಯ್ತಪ್ಪ, ಥ್ಯಾಂಕ್ಸ್ ಅಪ್ಪ ನಿಮ್ಮೆಲ್ಲ ನೀವು ತರ ಸೇವೆ ಮಾಡೋದಕ್ಕ ಬರೋ ಭಕ್ತರಿಗೆ.